ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಾವು ಸುಮಾರು ಕಳೆದ 3 ವರ್ಷಗಳಲ್ಲಿ 229 ಕೇಸಸ್ಗಳನ್ನ ಬುಕ್ ಮಾಡಿದ್ದೀವಿ. ಸುಮಾರು 180 kg ಗಾಂಜಾ ಹಾಗೂ ಸುಮಾರು 850 ಗ್ರಾಮ್ಗಳಷ್ಟು ಸಿಂಥೆಟಿಕ್ ಡ್ರಗ್ಸ್ಗಳು ಅದನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಹಾಗೂ ಡೆಸ್ಟ್ರಾಯ್ ಕೂಡ ಮಾಡಿದ್ದೀವಿ. ಅದ್ರ ಮೊತ್ತ ಸುಮಾರು 1,75,00,000 ಅಷ್ಟು ನಾವು ಮಾದಕ ದ್ರವ್ಯಗಳನ್ನು ಇಲ್ಲಿವರೆಗೂ ವಶಪಡಿಸ್ಕೊಂಡು ಅದನ್ನ ನಾವು ಡೆಸ್ಟ್ರಾಯ್ ಮಾಡಿದ್ದೀವಿ. ಸುಮಾರು 323 ಜನ ಅಕ್ಯೂಸ್ಡ್ಗಳನ್ನ ನಾವು ಇದರಲ್ಲಿ ಹಿಡಿದಿದ್ದೀವಿ. ಆಲ್ಮೋಸ್ಟ್ ಅದರಲ್ಲಿ 71 ಜನಕ್ಕೆ ಆಲ್ರೆಡಿ ಕನ್ವಿಕ್ಷನ್ ಆಗಿದೆ. ಇನ್ನು ಮಿಕ್ಕಿದವ್ರದೆಲ್ಲ ಇನ್ನು ಟ್ರಯಲ್ ನಡೀತಿದೆ. ಇದೇ ರೀತಿ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋಡೋದಾದ್ರೆ ಸುಮಾರು 22,892 ಕೇಸಸ್ಗಳು ನಾವು ಮಾಡ್ತಾ ಇದೀವಿ. ಕಳೆದ 3 ವರ್ಷದಲ್ಲಿ ಸುಮಾರು 28,000 kg ಮಾದಕ ವಸ್ತುಗಳನ್ನ ನಾವು ಡೆಸ್ಟ್ರಾಯ್ ಮಾಡಿದೀವಿ, ಹಿಡಿದಿದ್ದೀವಿ ಕೂಡ. ಸುಮಾರು 800 ಕೋಟಿಯಷ್ಟು ಮಾದಕ ದ್ರವ್ಯಗಳನ್ನ ನಾವು ನಾಶಪಡಿಸಿದೀವಿ. ಸುಮಾರು 31,000 ಜನಗಳನ್ನ ನಾವು ಅರೆಸ್ಟ್ ಮಾಡಿದೀವಿ. ಒಂದು ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಇಡೀ ಜೀವನವನ್ನು ಹಾಳು ಮಾಡ್ಕೊಬಾರ್ದು ಅನ್ನೋದು ನಮ್ಮ ಉದ್ದೇಶ. ನೀವು ಯಾವುದೇ ರೀತಿಯಾದಂಥ ಮಾದಕ ವಸ್ತುಗಳು ಅಥವಾ ದ್ರವ್ಯಗಳನ್ನು ನೀವು ಸೇವನೆ ಮಾಡಿದ್ರೆ ಅದು ಕ್ಷಣಿಕ ಸುಖ ಮಾತ್ರ. ಅದರಿಂದ 1 ಅವರ್, 1-2 ಅವರ್, 1 ದಿನ ನೀವು ನಶೆಲಿರ್ಬೋದು. ಬಟ್ 1 ದಿನ ನೀವು ನಶೆಲಿದ್ರೆ ಅದ್ರ ಎಫೆಕ್ಟ್ ನಿಮ್ಮ ಆರೋಗ್ಯದ ಮೇಲೆ ತಿಂಗಳಾನ್ಗಟ್ಲೆ ಇರುತ್ತೆ. ನಿಮ್ದು ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ನಿಮ್ಮ ಆರೋಗ್ಯದ ಮೇಲೆ ಸಮಸ್ಯೆ ಬರುತ್ತೆ, ನಿಮ್ದು ಹಾರ್ಮೋನಲ್ಸ್ ಚೇಂಜಸ್ ಆಗುತ್ತೆ, ಸ್ಟ್ರೆಸ್ ಇಂಡ್ಯೂಸ್ ಆಗುತ್ತೆ, ಆಂಗ್ಸೈಟಿ ಇಂಡ್ಯೂಸ್ ಆಗುತ್ತೆ, ಸಾಕಷ್ಟು ಕೊಲ್ಯಾಟ್ರಲ್ ಡ್ಯಾಮೇಜು ನೀವು ಅನುಭವಿಸ್ತೀರಾ. ನೀವು 1 ದಿನ 1 ಕ್ಷಣದ ಸುಖಕ್ಕಾಗಿ ಸಾಕಷ್ಟು ಡ್ಯಾಮೇಜನ್ನ ನೀವು ಮಾಡ್ಕೊಂತಿದ್ದೀರಾ. ಅದು ನಿಮ್ಗೆ ಅರಿವಿಲ್ದಂತೆ. ನೀವು ಸೇವನೆ ಮಾಡಬೇಡಿ, ಇತರರಿಗೆ ಸೇವನೆ ಮಾಡೋದಕ್ಕೂ ಬಿಡಬೇಡಿ. ಹಾಗೂ ಇತರರಿಗೆ ಯಾರಾದ್ರೂ ಪೀಡಿಸ್ತಿದ್ರೆ ಸೇವನೆ ಮಾಡೋದಕ್ಕೆ ಅಂಥವ್ರ ವಿರುದ್ಧ ನೀವು ಧ್ವನಿಯಾಗಿ ಇರಬೇಕು ಅನ್ನೋದು ನಮ್ಮ ಆಶಯ. ಇರ್ತೀರಾ ಅಲ್ಲ? ಸದೃಢ ಸಮಾಜವನ್ನ ಕಟ್ಟಬೇಕಿದ್ರೆ ಯುವಜನತೆ ಬಹಳ ಮುಖ್ಯ ಆಗುತ್ತೆ. ಯುವ ಮನಸ್ಸು, ನಿಮ್ಮ ಮನಸ್ಸೇನಿದೆ ಅದು ಸದೃಢವಾಗಿರಬೇಕು. ಯಾವುದೇ ದುಶ್ಚಟಗಳಿಗೆ ನೀವು ಬಲಿಯಾಗಬಾರ್ದು. ಆಗ ಮಾತ್ರ ಒಂದು ದೇಶ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಅಭಿಯಾನದಲ್ಲಿ ನೀವೆಲ್ಲ ಪಾಲ್ಗೊಳ್ಳೋದ್ರಿಂದ ಸಮಾಜವನ್ನು ಕಟ್ಟೋದಕ್ಕೆ ಮತ್ತು ಬೆಳೆಸೋದಕ್ಕೆ ಬಹಳ ಮುಖ್ಯ ಆಗುತ್ತೆ. ಒಂದು 4 ಅಂಶಗಳನ್ನು ನೀವು ಗಮನಿಸಿರ್ಬೋದು. ಒಂದು ಅಂಶ ಏನಂದ್ರೆ ರೈಸ್ ಅಂತ ಇದೆ, RIS. ರೈಸ್ ಅಂದರೆ ಎದ್ದೇಳಿ ಅಂತಲೂ ಕೂಡ, ಎಚ್ಚರಗೊಳ್ಳಿ ಅಂತಲೂ ಆಗ್ತದೆ. ಅದೊಂದು ಆಕ್ರೋನಿಮ್ ಅಂತ ಹೇಳ್ತಾರೆ. R ಅಂದರೆ ರೆಫ್ಯೂಸ್. ನೀವು ಯಾರಾದ್ರೂ ನಿಮಗೆ ಡ್ರಗ್ ಬಗ್ಗೆ ನಿಮಗೆ ಆಫರ್ ಮಾಡಿದಾಗ ಯು ಶುಡ್ ಬಿ ಏಬಲ್ ಟು ರೆಫ್ಯೂಸ್ ಇಟ್. ಓಕೆ. ಮತ್ತು ಇನ್ಫಾರ್ಮ್. ಯಾರು ಬಳಸ್ತಾ ಇದ್ರೆ ನೀವು ಅವರ ತಂದೆ ತಾಯಿಗೂ ಇರ್ಬೋದು ಅಥವಾ ಬ್ರದರ್ಸ್ಗಿರ್ಬೋದು ಅಥವಾ ಅಥಾರಿಟೀಸ್ಗಿರ್ಬೋದು ಇನ್ಫಾರ್ಮ್ ಮಾಡಬೇಕು. ಇದು ಜವಾಬ್ದಾರಿ ಆಗಿರುತ್ತೆ. ಇಲ್ಲ ಬಿಡೋ ಅವನೇನು ಇರಲಿ, ನಮ್ಮ ಪಾಡಿಗೆ ನಾವಿರೋಣ, ನಮ್ಮ ಪಾಡಿಗೆ ನಾವಿರೋಣ ಅಂತ ಇರಬಾರ್ದು. ಸ್ವಲ್ಪ ಜವಾಬ್ದಾರಿಯನ್ನು ತಗೋಬೇಕು. ಒಳ್ಳೆ ರೀತಿಯಲ್ಲಿ ಅವನೊಬ್ಬ ಒಳ್ಳೆಯವನಾಗಲಿ, ಅವನು ಒಳ್ಳೆಯವನಾದರೆ ಮುಂದೆ 4 ಜನ ಒಳ್ಳೆಯವರಾಗ್ತಾರೆ ಒಂದು ಭಾವನೆಯಿಂದ ನೀವು ಇನ್ಫಾರ್ಮ್ ಮಾಡಬೇಕು. ಇದನ್ನು ಜವಾಬ್ದಾರಿ ಕೂಡ. ನೀವು ಹೆಲ್ಪ್ ಲೈನ್ ಇದೆ 1908, ಅದಕ್ಕೂ ನೀವು ಕಾಲ್ ಮಾಡ್ಬೋದು. ಮತ್ತು ಡಾಕ್ಟ್ರ್ ಹೇಳ್ದಂಗೆ ಏನು ಹೇಳಿ, ವೆರಿ ಗುಡ್, ನೆನ್ಪಿಟ್ಕೊಂಡಿದ್ದೀರಲ್ಲ. ಸೊ ಇನ್ನೊಂದು ನಂಬರ್ ಏನಿದೆ 1908, ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಸೇ ನೋ ಟು ಡ್ರಗ್ಸ್ ಎವರ್, ಓಕೆ, ಇನ್ ಯುವರ್ ಲೈಫ್. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.